ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ ಸುಜಾತಾ ಫ್ಯಾಷನ್. ಹಿಂದಿನ ವಿಡಿಯೋದಲ್ಲಿ ಮೀಶೋದು ಯಾವ್ಯಾವ ರೀತಿ ಹೇಗೆ ಹೇಗೆ ಏನೇನು ಮಾಡ್ಬೋದು, ಏನೇನು ನಾವು ಮಾಡ್ತೀವಿ ಪ್ರೊಸೀಜರು ಎಲ್ಲ ಹೇಳ್ಕೊಟ್ಟಿದ್ದೆ. ಸೊ ಇವತ್ತಿನ ವಿಡಿಯೋದಲ್ಲಿ ಅದರದ್ದೇ ಒಂದು ವಿಡಿಯೋ ಏನಪ್ಪ ಅಂತಂದರೆ, ನನ್ನ ಒಂದು ಮೀಶೋ ಸೆಲ್ಲರ್ ಅಕೌಂಟ್ ತೋರಿಸ್ತೀನಿ. ಹಾಗೆ ಆ ಅಕೌಂಟಲ್ಲಿ ಯಾವೆಲ್ಲ ಸ್ಯಾರೀಸ್ನ ನಾನು ಅಪ್ಲೋಡ್ ಮಾಡಿದ್ದೀನಿ, ಹಾಗೆ ಯಾವೆಲ್ಲ ಸ್ಯಾರೀಸು ಸೇಲ್ ಆಗಿದೆ, ಇದನ್ನೆಲ್ಲ ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನಾನು ಯಾವ ರೀತಿ ಇದ್ರ ಮೇಲೆ ಕೆಲಸ ಮಾಡ್ತಿದ್ದೀನಿ ಅಂತ. ಸೊ ಬನ್ನಿ ಹಾಗಾದರೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಿಂದ ನಾನು ಮಾಡುವಂಥ ಪ್ರತಿಯೊಂದು ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಬರುತ್ತೆ, ಅದರಿಂದ ನೀವು ನೋಡ್ಕೋಬೋದು. ಸೊ ಬನ್ನಿ ಗೈಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಸೊ ಇಲ್ಲಿ ಮೀಶೋ ಕಾಣಿಸ್ತಿದಲ್ವ, ಸೊ ಇದು ಮೀಶೋ ಆ್ಯಪು. ಮೀಶೋ ಆ್ಯಪ್ನಲ್ಲಿ ಇವಾಗ ನೋಡಿ, ಈ ರೀತಿಯಾಗಿ ಓಪನ್ ಮಾಡಿದಾಗ ಈ ರೀತಿಯಾಗಿ ಇರುತ್ತೆ. ಮೀಶೋನಲ್ಲಿ ಎಲ್ಲರ ಫೋನಲ್ಲೂ ಇದೇ ರೀತಿಯಾಗಿ ಕಾಣಿಸುತ್ತೆ ಅಲ್ವಾ. ಸೊ ಇಲ್ಲಿ ನಮ್ಮದು ಡಿ ಪಿ ಕಾಣಿಸುತ್ತೆ ನೋಡಿ, ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ. ಸೊ ನಮ್ಮದು ಫೋಟೋದಿರುತ್ತೆ, ಅಂದರೆ ನಮ್ಮದು ಫೋಟೋ ಇಟ್ಟಿದ್ರಷ್ಟೇ ಇರುತ್ತೆ, ಇಲ್ಲಾಂದರೆ ನಮ್ಮ ಹೆಸರದು ಕಾಣುತ್ತಿರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡಾಗ ಇಲ್ಲಿ ತೋರಿಸ್ತಾ ಇದೆ ನಿಮಗೆ ಸಪ್ಲೈಯರ್ ಹಬ್ಗೆ ಹೋಗಿ ಅಂತ. ಈಗಾಗಲೇ ನಾನು ಸಪ್ಲೈಯರ್ ಹಬ್ ಮಾಡೋರೋದ್ರಿಂದ ನನಗೆ ಸಪ್ಲೈಯರ್ ಅಕೌಂಟ್ಗೆ ಹೋಗ್ತಾ ಇದೆ. ಇಲ್ಲ ಅಂತಂದರೆ ಇದರಲ್ಲೇ ಇರುತ್ತೆ ಆಪ್ಷನ್ಸು ಮಾಡೋದು. ಸೊ ಅದರಲ್ಲಿ ನೀವು ನೋಡಿಕೊಂಡು ಸೆಲ್ಲರ್ ಅಕೌಂಟು ಮಾಡೋದಿರುತ್ತೆ. ಇದರಲ್ಲಿ ನಾನು ಸೆಲ್ಲರ್ ಅಕೌಂಟ್ ಕ್ರಿಯೇಟ್ ಮಾಡೋದು ತೋರಿಸ್ತಿಲ್ಲ, ನನ್ನ ಅಕೌಂಟ್ನಲ್ಲಿ ತೋರಿಸ್ತಾ ಇದ್ದೀನಿ. ಸೊ ನಾನು ಮುಂದುವರಿಸ್ತಾ ಇದ್ದೇನೆ ನೋಡಿ. ಇವಾಗ ನನ್ನ ಸಪ್ಲೈಯರ್ ಹಬ್ಗೆ ಕರ್ಕೊಂಡು ಹೋಗ್ತಾ ಇದೆ. ಸೊ ಇದು ಸಪ್ಲೈಯರ್ ಹಬ್, ಓಕೆನಾ. ಇದರಲ್ಲಿ ಇಲ್ಲಿ ನೋಡಿ ಪೆಂಡಿಂಗ್ ಆರ್ಡರ್ಸ್ ಅಂತ ಬರ್ತಿದೆ. ಈಗ ನನಗೆ ಯಾವುದೇ ಆರ್ಡರ್ಸ್ ಬಂದಿಲ್ಲ, ಪೆಂಡಿಂಗ್ ಆರ್ಡರ್ಸ್ ಬರ್ತಾ ಇದಲ್ವ. ಸೊ ಇಲ್ಲಿ ನಮಗೆ ಆರ್ಡರ್ಸ್ ಬಂದಿದ್ದರೆ ಇಲ್ಲಿ ಆರ್ಡರ್ಸ್ದು ತೋರಿಸುತ್ತೆ, ಎಷ್ಟು ಆರ್ಡರ್ಸ್ ಬಂದಿದೆ ಅಂತ. ಒಂದು ಬಂದಿದ್ದರೆ 1, 2 ಬಂದಿದ್ದರೆ 2, ಈ ರೀತಿ ತೋರಿಸುತ್ತೆ. ಈಗ ನನಗೆ ಯಾವುದೇ ರೀತಿ ಆರ್ಡ್ರ್ ಬಂದಿಲ್ಲ, ಸೊ ಅದರಲ್ಲಿ ಹಾಗಾಗಿ 0 ಅಂತ ತೋರಿಸ್ತಾ ಇದೆ. ಇಲ್ಲೇನು ಔಟ್ ಆಫ್ ಸ್ಟಾಕ್ ಅಂತ ತೋರಿಸ್ತಿದೆ. ಈಗ 24 ಸೀರೆ, ಆ 24 ಸೀರೆ ಔಟ್ ಆಫ್ ಸ್ಟಾಕ್ ಅಂದರೆ ಖಾಲಿಯಾಗಿದೆ ಅಂತ ಅರ್ಥ. ಈ 24 ಸೀರೆ ಖಾಲಿಯಾಗಿದೆ ಅಂದರೆ ಮೀಶೋನಲ್ಲಿನೋ ಅಥವಾ ನಾವು ಖಾಲಿ ಮಾರಿನೋ ಒಟ್ಟು 24 ಸ್ಯಾರೀಸು. ನಾವು ಇದನ್ನು ದಿನ ಅದನ್ನು ಅಪ್ಡೇಟ್ ಮಾಡ್ತಾ ಇರಬೇಕು, ಯಾವ ಸ್ಯಾರಿ ಇದೆ ಇಲ್ಲ ಅಂತ. ಸೊ ನಂದೀಗ 24 ಸ್ಯಾರೀಸು ಔಟ್ ಆಫ್ ಸ್ಟಾಕ್ ಆಗಿದೆ. ಈಗ ನೋಡಿ, ನನ್ನ ಒಂದು ಕ್ಯಾಟ್ಲಾಗ್ಸ್, ನನ್ನ ಒಂದು ಈಗ ಸ್ಯಾರೀಸು ಎಷ್ಟಿದೆ ಅಂತ ನೋಡೋದಾದರೆ, ಇವಾಗ ನೋಡಿ ಇದೊಂದು ಸ್ಯಾರಿ ಪೆಟಿಕೋಟ್ ಇದೆ, ಹಾಗೆ ಈ ಒಂದು ಸ್ಯಾರಿ ಇದೆ, ಈ ಒಂದು ಬ್ಲೌಸ್ ಇದೆ, ಹಾಗೆ ಈ ಒಂದು ಸ್ಯಾರಿ, ಈ ಒಂದು ಸ್ಯಾರಿ, ಈ ಒಂದು ಸ್ಯಾರಿ, ಈ ಒಂದು ಮೈಸೂರು ಸಿಲ್ಕ್ ಸ್ಯಾರಿ, ಈ ಒಂದು ಬ್ಲೌಸು ವರ್ಕ್ ಬ್ಲೌಸು, ಈ ಒಂದು ಮೈಸೂರು ಸಿಲ್ಕ್ ಸ್ಯಾರಿ ಇದು, ಹಾಗೆ ಪಾರ್ಟಿವೇರ್ ಸ್ಯಾರಿ, ಹಾಗೆ ಇನ್ನೊಂದು, ಹಾಗೆ ಈ ಒಂದು ಸ್ಯಾರಿ, ಇವು ಸ್ಯಾರಿ ಕಲರ್ಸ್ ಅವೈಲೇಬಲ್ ಇದೆ ಇದರಲ್ಲಿ. ಇದೊಂದು ಸ್ಯಾರಿ, ಇದೊಂದು ಸ್ಯಾರಿ, ಇದೊಂದು ಸ್ಯಾರಿ, ಇದು ಇಷ್ಟು. ಈಗ ಇಷ್ಟು ಮಾತ್ರ ನನ್ನ ಒಂದು ಅಕೌಂಟಲ್ಲಿ ಅವೈಲೇಬಲ್ ಇದೆ, ಎಲ್ಲನೂ ಖಾಲಿಯಾಗಿದೆ. ಈಗ 16 ಆಲ್ ಸ್ಟಾಕ್ ಮಾತ್ರ ಇರೋದು, ಔಟ್ ಆಫ್ ಸ್ಟಾಕು 24 ಖಾಲಿಯಾಗಿದೆ. ಸೊ ಇವಾಗ ನನ್ನ ಹತ್ರ ಇರೋದು 14 ಸ್ಟಾಕ್ ಮಾತ್ರ. ಇವಿಷ್ಟು ನನ್ನ ಕ್ಯಾಟ್ಲಾಗ್ಸ್ಗಳು, ಅಂದರೆ ನನ್ನ ಹತ್ರ ಇರೋ ಸ್ಯಾರೀಸು. ಸೊ ಅರ್ಥ ಆಯ್ತಲ್ವ, ಇದು ನನ್ನ ಕ್ಯಾಟ್ಲಾಗ್ಸ್ಗಳು. ಇವಾಗ ನೋಡಿ, ನನಗೆ ಇನ್ನು ನೆಕ್ಸ್ಟ್ 7 ಡೇಸಲ್ಲಿ 4.1K ನನಗೆ ಅಮೌಂಟು ಫೋನ್ಪೇಗೆ ಜಮಾ ಆಗುತ್ತೆ. 4 ಅಂದರೆ 4,000 ಚಿಲ್ಲರು ಜಮಾ ಆಗ್ತಾಯಿದೆ ಇವಾಗ ಒಂದು 7 ದಿನದಲ್ಲಿ. ಸೊ ನೋಡ್ತಾ ಇರ್ಬೋದು, ಇದು 1ನೇ ತಾರೀಕು ಆಗುತ್ತೆ 920, ಇದು 2ನೇ ತಾರೀಕು ಒಂದಾಗುತ್ತೆ, 3ನೇ ತಾರೀಕು, ಹಾಗೆ 8ನೇ ತಾರೀಕು ಇವು ಆಗ್ತಾಯಿದೆ. ಇವು ಯಾವ್ಯಾವ ಸ್ಯಾರಿ ಹೋಗಿದೆ ಅಂದರೆ ನೋಡಿ, ಈ ಒಂದು ಸ್ಯಾರಿ ಹೋಗಿದೆ, ಹಾಗೆ ಈ ಒಂದು ಸ್ಯಾರಿ, ಇವಿಷ್ಟು ಸ್ಯಾರಿ ನನಗೆ 7 ಡೇಸಲ್ಲಿ ನನಗೆ ಇವಾಗ ಇಷ್ಟು ಅಮೌಂಟು ಜಮಾ ಆಗಬೇಕು. ಎಷ್ಟು? 4,000 ಚಿಲ್ಲರ್ ಆಗಬೇಕು. ಹಾಗೆ ಇಲ್ಲಿ ಕಂಪ್ಲೀಟೆಡ್ ಪೇಮೆಂಟ್ಸ್ ಅಂತ ನಮಗೆ ಎಷ್ಟು ಆಗಿರುತ್ತಲ್ವ. ಈಗ ನನಗೆ 1,836 ಒಂದು ಆಗಿದೆ ಮೊನ್ನೆ ತಾನೇ. ಸೊ ಇದು ಆದದ್ದು. ಈಗ ನನಗೆ ಏನಿಲ್ಲ ಅಂದರೂ 2,500 ಮೇಲೆ ನನಗೀಗ ನನ್ನ ಪೇಮೆಂಟು ಜಮಾ ಆಗಿದೆ. ಇವಾಗ ನನಗೆ ಜಮಾ ಆಗಬೇಕಾಗಿರೋದು ಲಾಸ್ಟ್ ನೋಡ್ತಾ ಇರ್ಬೋದು ಇಲ್ಲಿ ನಿಮಗೆ
ಕಂಪ್ಲೀಟೆಡ್ ಪೇಮೆಂಟ್ಸ್ ಲಾಸ್ಟ್ 30 ಡೇಸಲ್ಲಿ ನನಗೆ 2.30K ಅಂದರೆ 2000 ಮೇಲೆ ಚಿಲ್ಲರು ನನಗೆ ಜಮಾ ಆಗಿದೆ. ಓಕೆನಾ. ಕಂಪ್ಲೀಟೆಡ್ ಪೇಮೆಂಟ್ ಇಷ್ಟು ನನಗೆ ಜಮಾ ಆಗಿದೆ. ಅಪ್ಕಮಿಂಗ್ ಪೇಮೆಂಟ್ಸ್ ಅಂದರೆ ನೆಕ್ಸ್ಟ್ 7 ಡೇಸಲ್ಲಿ ಬರುವಂಥದ್ದು ನನಗೆ 4000 ಮೇಲೆ ಚಿಲ್ಲರು ನನಗೆ ಇವಾಗ 7 ಡೇಸಲ್ಲಿ ಪೇಮೆಂಟ್ ಆಗೋದಿದೆ. ಸೊ ಇದಿಷ್ಟು ನಂದು ಸ್ಯಾರೀಸು ಪೇಮೆಂಟ್ ಇದು. ಓಕೆನಾ. ನಮಗೆ ಆರ್ಡರ್ಸ್ ಬಂದಾಗ ಎಲ್ಲಿ ತೋರಿಸುತ್ತೆ ಅಂತಂದರೆ ಇಲ್ಲಿ ತೋರಿಸುತ್ತೆ, ಇಲ್ಲಿನೂ ತೋರಿಸುತ್ತೆ ನೋಡಿ ಆರ್ಡರ್ಸ್. ಇರಿ ನಿಮಗೆ ಇಲ್ಲಿ ಆರ್ಡರ್ಸ್ ಅಂತ ಇದೆಯಲ್ಲ, ಸೊ ಇಲ್ಲಿ ಕ್ಲಿಕ್ ಮಾಡಿದಾಗ ಕೂಡ ನಮಗೆ ಇಲ್ಲಿಗ ನನಗೆ ಯಾವುದೇ ಆರ್ಡರ್ ಬಂದಿಲ್ಲ, ಅದಕ್ಕೆ ನೋ ಆರ್ಡರ್ಸ್ ಎಟ್ ಅಂತ ಬರ್ತಾಯಿದೆ. ಆರ್ಡರ್ಸ್ ಏನಾದರೂ ಬಂದಿದ್ದರೆ ಇಲ್ಲಿ ನಮಗೆ ಆರ್ಡರ್ಸ್ ಅಂತ ತೋರಿಸುತ್ತೆ. ಆವಾಗ ನಾವೇನು ಮಾಡಬೇಕು, ಆರ್ಡರ್ಸ್ನ ನಾವು ಆಕ್ಸೆಪ್ಟ್ ಮಾಡಬೇಕು. ಆಕ್ಸೆಪ್ಟ್ ಮಾಡಿ ನಮಗೆ ರೆಡಿ ಟು ಶಿಪ್ಪಿಗೆ ಹೋಗುತ್ತೆ. ಅಲ್ಲಿ ಹೋದ್ಮೇಲೆ ಲೇಬಲ್ ಡೌನ್ಲೋಡ್ ಮಾಡೋದಿರುತ್ತೆ. ಆ ಲೇಬಲ್ನ ಡೌನ್ಲೋಡ್ ಮಾಡಿಕೊಂಡು ನಾವು ಅದನ್ನು ಶಿಪ್ಡಿಗೆ ಹೋಗುತ್ತೆ. ಲೇಬಲ್ ಡೌನ್ಲೋಡ್ ಮಾಡಿಕೊಂಡು ನಮ್ಮದು ಕೊರಿಯರ್ ಪಾರ್ಟ್ನರು ನಮ್ಮ ಒಂದು ತೊಗೊಂಡು ಹೋದರೆ ಸ್ಯಾರಿನ ಶಿಪ್ಡಿಗೆ ಹೋಗುತ್ತೆ. ಹೀಗೆ ಪ್ರೊಸೀಜರು ಇರುತ್ತೆ. ಮತ್ತು ಇದು ರಿಟರ್ನ್ಸ್ ನೋಡಿ, ಇಲ್ಲಿ ರಿಟರ್ನ್ಸ್ ಏನಾದರೂ ಬಂದಿದ್ದರೆ ನಮಗೆ ಇಲ್ಲಿ ಗೊತ್ತಾಗುತ್ತೆ. ನೋಡಿ ಇಲ್ಲಿ ರಿಟರ್ನ್ ಟ್ರ್ಯಾಕಿಂಗ್, ಈಗ ಯಾವ್ದು ನಂದು ರಿಟರ್ನ್ ಬಂದಿದೆ ಇಲ್ಲ ಅಂತಲ್ಲ, ಬಟ್ ಈ ಒಂದು ಇದರಲ್ಲಿ ಯಾವುದೇ ರಿಟರ್ನ್ ಬಂದಿಲ್ಲ ಇವಾಗ ನನಗೆ. ಸೊ ಅರ್ಥ ಆಯ್ತಲ್ವ ಹೇಗೆ ಏನು ಅಂದ್ಕೊಂಡು ನಾನು ಯಾವ ರೀತಿ ಮೀಶೋ ಸೆಲ್ಲರ್ ಅಕೌಂಟ್ ಮಾಡಿಕೊಂಡು ಯಾವ ರೀತಿ ನಾನು ಸೇಲ್ ಮಾಡ್ತಾಯಿದ್ದೀನಿ ಅಂತ. ನನ್ನ ಒಂದು ಸೆಲ್ಲರ್ ಅಕೌಂಟ್ ನೇಮ್ ಬಂದು ಸೃಷ್ಟಿ ಸಾರಿ ಕಲೆಕ್ಷನ್ಸ್ ಅಂತ ಇದೆ. ನನ್ನ ಸೆಲ್ಲರ್ ಅಕೌಂಟ್ ಬಂದು ಸೃಷ್ಟಿ ಸಾರಿ ಕಲೆಕ್ಷನ್ಸ್. ಈ ಒಂದು ನೇಮಲ್ಲಿ ನೀವು ಕೂಡ ಇದರಲ್ಲಿ ಮೀಶೋನಲ್ಲಿ ಸರ್ಚ್ ಮಾಡಿ ನೀವು ಅದರಲ್ಲಿ ಸ್ಯಾರಿ ಪರ್ಚೇಸ್ ಮಾಡೋರು ಮಾಡ್ಕೋಬೋದು. ಇವಾಗ ನಾನು ಸ್ಟಾಕ್ ಜಾಸ್ತಿ ಇಲ್ಲ, ಸೊ ಅದ್ರ ಸಲುವಾಗಿ ಆರ್ಡರ್ಸ್ ಬರ್ತಾ ಇಲ್ಲ. ಇನ್ನೊಂದು ಸ್ವಲ್ಪ ಸ್ಟಾಕ್ಸ್ನ ತರಿಸ್ಬೇಕು. ಸೊ ನೋಡಿದ್ರಲ್ವ, ಇದು ನಮ್ಮ ಮೀಶೋ ಸೆಲ್ಲರ್ ಅಕೌಂಟಲ್ಲಿ ನಾನು ಯಾವ ರೀತಿ ಕೆಲಸ ಮಾಡ್ತೀನಿ, ಹೇಗೆಲ್ಲ ಪೇಮೆಂಟ್ ಆಗುತ್ತೆ ಅಂತ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಈ ಒಂದು ವಿಡಿಯೋ ಹೇಗೆ ಅನಿಸ್ತು ಹೇಗಿಲ್ಲ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಕೊಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಫಾರ್